ತಾಳಿ ನಾವು ಶಾಂತಿಯಿಂದ ಮಾಡ್ಬೇಕು ಅಂತ ಹೇಳ್ತಾ ಇದ್ರೆ, ಆದ್ರೆ ಯಾರು ಅವತ್ತು ಕೇಳುವ ಸ್ಥಿತಿಯಲ್ಲಿ ಇರ್ಲಿಲ್ಲ. ಯಾವ ನಾಯಕರ ಮಾತು ಯಾರು ಕೇಳ್ತಾ ಇಲ್ಲ. ಆ ಒಂದು ಉನ್ಮಾದ ಇದೆ. ಈ ಕಳಂಕವನ್ನ ನೋಡ್ಕೊಂಡು ಎಷ್ಟು ದಿವಸದಿಂದ ಇರ್ಬೇಕು? ಹತ್ರ 464 ವರ್ಷಗಳು ಕಳೆದಿದೆ. 76 ಯುದ್ಧಗಳಾಗಿದೆ. 25 ತಲೆಮಾರಿನ ಜನ ಹೋರಾಟ ಮಾಡ್ತಾ ಬಂದಿದ್ದಾರೆ. ಒಳಗಡೆ ರಾಮ ಇದ್ದಾನೆ, ನಿತ್ಯ ಪೂಜೆ ನಡೀತಾ ಇದೆ. ಈ ಮಸೀದಿಯ ಆಕಾರದ ಕಟ್ಟಡ, ವಿವಾದಿತ ಕಟ್ಟಡ, ಯಾವಾಗ ನಮ್ಗೆ ನ್ಯಾಯ ಸಿಗತ್ತೆ ಅನ್ನುವ ಒಂದು ಭಾವನೆ ಉಕ್ಕಿ ಬಂದಿತ್ತು. ಅಲ್ಲಿ ಸೇರಿದಂತ ಆ ಲಕ್ಷಾಂತರ ಜನ ಕಾರ್ಯಕರ್ತರು, ಆ ಕರಸೇವಕರು ನುಗ್ಗುತ್ತಾರೆ. ನೋಡ್ತಾ ಆ ಡೂಮ್ ಮೇಲೆ ಹತ್ತೆ ಬಿಡ್ತಾರೆ. ಆ ಡೂಮ್ ಮೇಲೆ ಹತ್ತಾರೆ. ಕೆಲವೇ ಗಂಟೆಗಳಲ್ಲಿ ತುಂಬಾ ಬಲಿಷ್ಠವಾಗಿ ಕಟ್ಟಿದ್ದಂತ ಆ ಮೊದಲನೇ ಡೂಮ್ ಅದು ಕೆಳಕ್ಕೆ ಬೀಳುತ್ತೆ, ಎಡಗಡೆಯ ಡೂಮ್. ಅದಾಗಿ ಸ್ವಲ್ಪ ಸಮಯದ ನಂತರ ಈ ಕಡೆ ಪಕ್ಕದ ಡೂಮ್ ಬೀಳುತ್ತೆ. ಸಂಜೆ 4:15 ಅಷ್ಟೊತ್ತಿಗೆ ಮಧ್ಯದ ಡೂಮ್ ಕೂಡ ಕೆಳಗೆ ಬೀಳುತ್ತೆ. ಅಷ್ಟೊತ್ತಿಗಾಗ್ಲೇ ಒಳಗಡೆ ಇದ್ದಂತ ರಾಮನನ್ನ ಸುರಕ್ಷಿತವಾಗಿ ಹೊರಡೆ ತಂದಿರ್ತಾರೆ. ಈ ಕಟ್ಟಡ ಬಿದ್ದಿದೆ. ಏನ್ ಆಗ್ತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಯಾರಿಗೂ, ಯಾರ ಕಂಟ್ರೋಲ್ ಅಲ್ಲೂ ಇಲ್ಲ. ಆದ್ರೆ ಆ 5 ಶತಮಾನಗಳ ಕಳಂಕ ಅಂತ ಅವತ್ತು ಕೆಳಗೆ ಬಿದ್ದಿರುತ್ತೆ. ಈ ರೀತಿ ಒಂದು ಯೋಜನೆಯಲ್ಲಿ ಇಲ್ಲದಂತ, ಆದ್ರೆ ಆಗಿದ್ದು ಎಲ್ಲರಿಗೂ ಸಂತೋಷ ಕೊಟ್ಟಂತ ಒಂದು ಐತಿಹಾಸಿಕ ಘಟನೆ ಅವತ್ತು ನಡೆಯುತ್ತೆ. 1992ನೇ ಇಸ್ವಿ ಡಿಸೆಂಬರ್ 6ನೇ ತಾರೀಕು ಸಂಜೆ ಅಷ್ಟೊತ್ತಿಗೆ ಆ ಕಳಂಕ ಬಿದ್ದಿರತ್ತೆ. ಅವತ್ತು ರಾತ್ರಿಯಿಂದ ಬೆಳಗ್ಗೆ ಒಳಗಡೆ ಅದೇ ಜಾಗದಲ್ಲಿ ಒಂದು ತಾತ್ಕಾಲಿಕ ಮಂದಿರದ ನಿರ್ಮಾಣ ಆಗುತ್ತೆ. ಅಲ್ಲಿದ್ದಂತ ನಾಯಕರು ಅವತ್ತು ಯೋಚನೆ ಮಾಡ್ತಾರೆ, ಇವತ್ತು ಇದನ್ನ ಒಡೆಯುವ ಯೋಚನೆ ಇರ್ಲಿಲ್ಲ, ಆದ್ರೆ ಒಡೆದಾಗಿದೆ. ಅಕಸ್ಮಾತ್ ಈಗೇನಾದ್ರೂ ಅಲ್ಲಿ ಒಂದು ತಾತ್ಕಾಲಿಕ ರಾಮ ಮಂದಿರ ಕಟ್ಟಲಿಲ್ಲ ಅಂತ ಹೇಳಿದ್ರೆ, ಇಲ್ಲಿರ್ತಕ್ಕಂಥ ಕೇಂದ್ರ ಸರ್ಕಾರ ಅಥವಾ ಮುಸಲ್ಮಾನ್ ಓಲೈಕೆಯಾಗೇ ಇರ್ತಕ್ಕಂಥ ಕಾಂಗ್ರೆಸ್ ಒಂದು ಭವ್ಯವಾದ ಮತ್ತೊಂದು ಮಸೀದಿಯನ್ನ ಬೇಕಾದ್ರೆ ಕಟ್ಕೊಟ್ಬಿಡ್ತಾರೆ ಅಂತ ಹೇಳಿ ನಿಶ್ಚಯ ಮಾಡದಂತ ಪ್ರಮುಖರು, ಅದನ್ನ ವಿಶೇಷವಾಗಿ ಹೋವೆ ಶೇಷಾದ್ರಿಗಳು ಅಂತ ಹೇಳಿ ಸಂಘದ ಒಬ್ರು ಹಿರಿಯರು ಮತ್ತು ಪೇಜಾವರ್ ಶ್ರೀಗಳೆಲ್ಲ ಸೇರಿ ನಿಶ್ಚಯ ಮಾಡಿ ಕರಸೇವಕರನ್ನೇ ಒಂದು ಸೂಚನೆಗಳು ಕೊಟ್ಟು ಅಲ್ಲೊಂದು ತಾತ್ಕಾಲಿಕ ಒಂದು ಶೆಡ್ ಅನ್ನ ಕಟ್ಟಿ ಬೆಳಗಾಗೋಷ್ಟೊತ್ತಿಗೆ ಅಲ್ಲೊಂದು ರಾಮ ಮಂದಿರ ನಿರ್ಮಾಣ ಆಗಿ ಹೋಯ್ತು. ರಾಮಲಲ್ಲಾಹ ಮಾಯಂಗೆ ಮಂದಿರ್ ವಹಿ ಬನಾಯಂಗೆ ಅಂತ ಏನು ಘೋಷಣೆ ಹಾಕೊಂಡೆಲ್ಲ ಬಂದಿದ್ರು, ಅವತ್ತು ಒಂದು ಮಂದಿರವನ್ನ, ಚಿಕ್ಕದಿರ್ಬೋದು, ಮೇಕ್ ಶಿಫ್ಟ್ ಟೆಂಪಲ್ ಅಂತಾರೆ, ಆ ರೀತಿ ಇರ್ಬೋದು, ಆದ್ರೆ ರಾಮನ ಮಂದಿರ ಆಗುತ್ತೆ. ಅಂದ್ರೆ ಈ ಒಂದು ಏನ್ ಘಟನೆ ಇದೆ ಇದನ್ನ ಬ್ಲ್ಯಾಕ್ ಡೇ, ಒಂದು ಸೆಕ್ಯುಲರಿಸಂನ ಇದು ಮುರಿದೋಯ್ತು, ಈ ರೀತಿಯೆಲ್ಲ ಸುಳ್ಳು ಅಪಪ್ರಚಾರಗಳು ಎಷ್ಟು ಮಾಡ್ತಾ ಬಂದ್ರು. ವಾಸ್ತವಿಕವಾಗಿ ನೋಡಿದ್ರೆ ನಾಗ್ಲೇ ಹೇಳ್ದಂತೆ ಅದು ಮಸೀದಿಯೇ ಆಗಿರ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಸುಮಾರು 5 ದಶಕಗಳಿಂದ ಅಥವಾ ಒಂದು 43 ವರ್ಷಗಳಿಂದ ನಿತ್ಯ ಪೂಜೆ ನಡೀತಾ ಇತ್ತು, ವಿಗ್ರಹ ಇದ್ದ. ಇಸ್ಲಾಮಿನವ್ರಿಗೆ ಕೇಳಿದ ಕೂಡ ಹೇಳ್ತಾರೆ, ಯಾವ್ದಾದ್ರು ಮಸೀದಿ ಒಳಗಡೆ ಒಂದು ವಿಗ್ರಹ ಬಂತು ಅಂದ್ರೆ ಅದು ಅವ್ರ ಪ್ರಕಾರ ಅಪವಿತ್ರ ಆಗ್ಬಿಡುತ್ತೆ. ಅಂದ್ರೆ ಅವ್ರಿಗೆ ಬೇಕಾಗಿಲ್ಲ ಇದು. 34ನೇ ಇಸ್ವಿಯಿಂದನೇ ಅಬ್ಯಾಂಡನ್ಡ್, ಅಲ್ಲಿಗೆ ಹೋಗಕ್ಕೆ ಯಾರಿಗೂ ಆಸಕ್ತಿ ಇಲ್ಲ, ಯಾಕೆಂದ್ರೆ ಅವ್ರಿಗೇನ್ ಪವಿತ್ರ ಅಲ್ಲ. ಆದ್ರೆ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ ಸ್ಥಳೀಯ ಮುಸಲ್ಮಾನರಿಗೂ ಇದು ಬೇಕಾಗೇ ಇಲ್ಲ. ಆದ್ರೆ ಇವರ ಒಂದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ ಇದೊಂದು ಸುಮ್ನೆ ಸಹಜವಾಗಿ ಒಂದು ಸಣ್ಣ ನೆಗೋಷಿಯೇಷನ್ ನಲ್ಲಿ ಸಾಲ್ವ್ ಮಾಡಬಹುದಾದಂತ ಒಂದು ಕೆಲಸವನ್ನ ಒಂದು ಓಲೈಕೆಗಾಗಿ ತಿರುಚಿ ಮಾಡಿ ಒಂದು ದೊಡ್ಡ ಹಗರಣದ ರೀತಿ ಮಾಡಿದ್ರು. ಆದ್ರೆ ಹಿಂದೂ ಸಮಾಜ ತನ್ನ ಶಕ್ತಿ ಏನು ಅಂತ ತೋರಿಸ್ಕೊಡ್ತಾವತ್ತು. ಹಿಂದೂ ಸಮಾಜ ತುಂಬಾ ಶಾಂತಿ ಪ್ರಿಯ, ಯಾರ ಮೇಲೆ ಯುದ್ಧಕ್ಕೆ ಹೋಗಲ್ಲ, ಸಹಿಸ್ಕೊಳತ್ತೆ, ಕಾಯತ್ತೆ. ಆದ್ರೆ ಎಷ್ಟ್ ದಿವಸ ಒಂದು ರೂಮ್ ನಲ್ಲಿ ಒಂದು ಕಾರ್ನರ್ಗೆ ಒಬ್ಬ ವ್ಯಕ್ತಿಯನ್ನ ನೀವು ತಳ್ಬಿಟ್ರೆ ಅವನು ಅತ್ಯಂತ ದುರ್ಬಲ ಆಗಿರೋ ತನ್ನ ಪೂರ್ಣ ಶಕ್ತಿಯಾಗಿ ಅವನು ಪ್ರತಿಭಟಿಸ್ತಾನೆ. ಆ ರೀತಿಯ ಒಂದು ರೀತಿಯ ಕಾರ್ನರಿಂಗ್ ಆಗಿತ್ತು ಹಿಂದೂಗಳಿಗೆ. ಹಿಂದೂಗಳ ಆಶೋತ್ತರಗಳಿಗೆ, ಹಿಂದೂಗಳಿಗೆ ಶ್ರದ್ಧೆಗಳಿಗೆ ಬೆಲೆಯೇ ಇಲ್ಲದಂತ ಸ್ಥಿತಿ ಆಗಿತ್ತು. ಅಂತ ಸಮಯದಲ್ಲಿ ಇದು ನಡೀತು. ಅಷ್ಟೇ ಅಲ್ಲ, ಇದಕ್ ಮುಂಚೆ 2 ವರ್ಷದ ಮುಂಚೆ ಕಾರಸೇವೆಯಲ್ಲಿ ಹಿಂದೂ ಕಾರಸೇವಕರನ್ನ ಏನ್ ಕೊಂದಿದ್ರು ಅದು ಮತ್ತಷ್ಟು ಉರಿತಾ ಇರತಕ್ಕಂತ ಒಂದು ಬೆಂಕಿಗೆ ತುಪ್ಪ ಹಾಕ್ದಂಗೆ ಆಗಿತ್ತು.
ಇದನ್ನ ವಿಮೋಚನೆ ಮಾಡ್ತೀವಿ ಅನ್ನೋ ಸಂಕಲ್ಪ ಪ್ರಾಯಶಃ ಅನೇಕರ ಮನಸ್ಸಿನಲ್ಲಿ ಬಂದಿತ್ತು. ಅದು ಸಾಕಾರ ಆಯ್ತು. ಯಾರ ಕೇಳಿ ತಡೆಯಕ್ಕಾಗಿಲ್ಲ. ಆ ಕಟ್ಟಡವನ್ನ ಏನು ಹೊಡಿಲಾಯ್ತು, ವಿವಾದಿತ ಕಟ್ಟಡ, ಅದನ್ನ ಅನೇಕ ಆಶ್ಚರ್ಯಪಟ್ಟಾರೆ. ಸುಮಾರು 5 ಗಂಟೆಗಳಲ್ಲಿ ಇಷ್ಟು ದೊಡ್ಡ ಕಟ್ಟಡವನ್ನ ಯಾವುದೇ ಸಲಕರಣೆ ಇಲ್ಲ, ಬುಲ್ಡೋಸರ್ ಇಲ್ಲ, ಡೈನಮಿಟ್ ಬಳಸಿಲ್ಲ, ಹೆಂಗದನ್ನ ಹೊಡಿಲಿಕ್ಕೆ ಸಾಧ್ಯ ಆಯ್ತು? ಕೆಲವರು ಹೇಳ್ತಾರೆ ಅವ್ರ ಕೈಯಿಂದ ಹೊಡಿತಾ ಇದ್ರಂತೆ, ಅಥವಾ ಏನೊಂದು ಕಡ್ಡಿ ಸಿಕ್ತು, ಕೋಲ್ ಸಿಕ್ತು. ಒಬ್ಬ ಅಂತೂ ಅವನ ಹತ್ರ ಒಂದು ಕಾಯಿನ್ ಇತ್ತಂತೆ, ಕಾಯಿನಿಂದ ಅದನ್ನ ಕೆರಿತಾ ಇದ್ದಂತೆ. ಇಷ್ಟು ಸಿಟ್ಟು, ಇದು ಬೇಡ, ಇದು ನಮಗೆ ಶ್ರದ್ಧಾ ಭಂಗ ಆಗ್ತಾ ಇದೆ ಅಂತ ಆ ಹಿಂದೂಗಳಿದ್ದಂತ ಆಕ್ರೋಶ ಈ ಒಂದು ಕಟ್ಟಡವನ್ನ ಅದು ಧರಾಶಯಿಯಾಗಿ ಮಾಡ್ತು. ಅಲ್ಲಿ ಆ ದಿನ ಒಂದು ರಾಮನ ಒಂದು ತಾತ್ಕಾಲಿಕ ಮಂದಿರ ನಿರ್ಮಾಣ ಆಯ್ತು. ತಕ್ಷಣವೇ ಸರ್ಕಾರ ಒಂದು ಇದನ್ನ ಕಳಿಸ್ಕೊಡತ್ತೆ, ರ್ಯಾಪಿಡ್ ಆಕ್ಷನ್ ಫೋರ್ಸ್ನೆಲ್ಲ ಕಳಿಸ್ಕೊಟ್ಟು ಅಲ್ಲಿದ್ದಂತ ಕಾರ್ ಸೇವಕರನ್ನ ಅಲ್ಲಿಂದ ಮಾರನೇ 2 ದಿವಸದಲ್ಲಿ ವಿಕೆಟ್ ಮಾಡುತ್ತೆ, ಅದನ್ನ ವಶಕ್ಕೆ ತಗೊಳುತ್ತೆ. ಬಿಜೆಪಿ ಇದ್ದಂತ 4 ರಾಜ್ಯಗಳನ್ನ ಡಿಸ್ಮಿಸ್ ಮಾಡ್ತಾರೆ. ಕಲ್ಯಾಣ್ ಸಿಂಗ್ ಅವರು ಚೀಫ್ ಮಿನಿಸ್ಟರ್ ಆಗಿರ್ತಾರೆ. ಅವರು ಹೇಳ್ತಾರೆ ಯಾವುದೇ ಕಾರಣಕ್ಕೂ ಕರ್ಸೇವಕರ ಮೇಲೆ ಗುಂಡೇಟು ಬೀಳಬಾರ್ದು ಅಂತ ಆಜ್ಞೆ ಕೊಟ್ಟಿರ್ತಾರೆ. ಅವರು ಇದಕ್ಕೆ ಸಂಪೂರ್ಣ ಜವಾಬ್ದಾರಿ ತಗೊಂಡು ಅವರು ತಮ್ಮ ಮುಖ್ಯಮಂತ್ರಿ ಪದವಿಯನ್ನ ಬಿಟ್ಕೊಟ್ಟು ಅವರು ರಾಜೀನಾಮೆ ಕೊಡ್ತಾರೆ. ಜೊತೆಗೆ ಆಗ ಪ್ರಮುಖ ಮುಂಚೂಣಿಯಲ್ಲಿದ್ದಂತ RSS, VHP ಇತ್ಯಾದಿ ಸಂಘಟನೆಗಳನ್ನೆಲ್ಲ ಬ್ಯಾನ್ ಮಾಡ್ತಾರೆ. ಒಂದೇನ ಬ್ಯಾನ್ ಮಾಡಿದ್ರೆ 6 ತಿಂಗಳ ಒಳಗೆ ಕೋರ್ಟ್ಗೆ ಪ್ರೂವ್ ಮಾಡ್ಬೇಕು ಯಾತಿಗೆ ಬ್ಯಾನ್ ಮಾಡಿವಿ ಅಂತ. ಆದ್ರೆ ಪ್ರೂವ್ ಮಾಡಕ್ಕಾಗಿಲ್ಲ, 6 ತಿಂಗಳಲ್ಲೇ ಆ ಬ್ಯಾನ್ ಅದು ಹೋಗತ್ತೆ. ಆದ್ರೆ ಈ ಒಂದು ದಿನ ಏನು 1992 ಡಿಸೆಂಬರ್ 6 ರಾಮ ಜನ್ಮಭೂಮಿ ಹೋರಾಟದ ಒಂದು ಮಹತ್ವಪೂರ್ಣವಾದಂತ ಘಟ್ಟ. ಇದಾದ್ಮೇಲೆ ಏನಾಯ್ತು? ಈ ಒಂದು ತಾತ್ಕಾಲಿಕ ರಾಮ ಮಂದಿರದಿಂದ ಇವತ್ತು ಏನು ಭವ್ಯ ರಾಮ ಮಂದಿರ ಅದು ಪ್ರಾಣ ಪ್ರತಿಷ್ಠೆಗೆ ಸಿದ್ಧಗೊಳ್ತಾ ಇದೆ. ಈ ಒಂದು ಕಥನವನ್ನ ನಾವು ಮುಂದಿನ ಬಾರಿ ಸೇರಿದಾಗ ಕೇಳೋಣ ಅಂತ ಹೇಳ್ತಾ ಇವತ್ತಿನ ಮಾತನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದೀನಿ. ನಮಸ್ಕಾರ. ಅಭಿಪ್ರಾಯ ಪ್ರಶ್ನೆಗಳನ್ನ ಕೇಳತಕ್ಕಂಥವ್ರು ಕೂಡಲೇ ಹ್ಯಾಂಡ್ ರೈಸ್ ಮಾಡಿ, ಸಮಯ ಆಗಿದೆ. ಪರಿಚಯ